ಹನುಮಗಿರಿ ಶ್ರೀ ಪಂಚಮುಖಿ ಆಂಜನೇಯ ಕೋದಂಡರಾಮ ಕ್ಷೇತ್ರದಲ್ಲಿ ಏಪ್ರಿಲ್ 9ರಿಂದ 12ರವರೆಗೆ ನಡೆಯಲಿರುವ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಶ್ರೀರಾಮ ನಾಮತಾರಕ ಜಪಯಜ್ಞ ದೀಕ್ಷೆ ಮತ್ತು ಲಕ್ಷೋತ್ತರ ನಾಳಿಕೇರ ಸಮರ್ಪಣೆ ಅಭಿಯಾನಕ್ಕೆ ಚಾಲನೆ ಕಾರ್ಯಕ್ರಮ ನಡೆಯಿತು. ಹನುಮಗಿರಿ ಬ್ರಹ್ಮಕಲಶೋತ್ಸವಕ್ಕಾಗಿ ರಚಿಸಲಾದ 60 ಗ್ರಾಮ ಸಮಿತಿಗಳ ನೇತೃತ್ವದಲ್ಲಿ ಮನೆ ಮನೆಗಳಿಂದ ಸಂಗ್ರಹಿಸಲಾದ ತೆಂಗಿನಕಾಯಿಗಳನ್ನು ಮೆರವಣಿಗೆಯ ಮೂಲಕ ತಂದು ಕ್ಷೇತ್ರದಲ್ಲೇ ಸಮರ್ಪಿಸಲಾಯಿತು. ಶ್ರೀ ಕೋದಂಡರಾಮ ಸನ್ನಿಧಿಯಲ್ಲಿ ಕ್ಷೇತ್ರದ ತಂತ್ರಿವರ್ಯರಾದ ಕುಂಟಾರು ಶ್ರೀ ರವೀಶ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀರಾಮ ತಾರಕ ಯಜ್ಞ ಆರಂಭಗೊಂಡಿತ್ತು. ಇದಾದ ಬಳಿಕ ಶ್ರೀರಾಮ ನಾಮತಾರಕ ಜಪಯಜ್ಞ ಗ್ರಾಮ ಸಂಚಾಲಕರುಗಳಿಗೆ ಜಪ ದೀಕ್ಷೆ ನೀಡುವ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಒಟ್ಟು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳ ಬಗ್ಗೆ ವಿವರಿಸಿದರು. ನಮ್ಮ ಜಿಲ್ಲೆಯ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇವತ್ತು ಹನುಮಗಿರಿಯು ಒಂದು ಕ್ಷೇತ್ರವಾಗಿ ಪರಿವರ್ತನೆಗೊಂಡಿದೆ. ಜಿಲ್ಲೆಯಲ್ಲಿ ಪಂಚಮುಖಿಯ ಆರಾಧನೆಯಲ್ಲಿ ಒಳಗಿರ್ತಕ್ಕಂತಹ ಏಕಶಿಲೆಯಾಗಿ ನಿಂತಿರುವ ಕಲ್ಪನೆಯ ಮತ್ತು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಭಕ್ತರ ನಂಬಿಕೆಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥ ಕ್ಷೇತ್ರ ಈ ಹನುಮಗಿರಿ ಆಂಜನೇಯ. ಆಂಜನೇಯ ಜೊತೆಗೆ ರಾಮ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಮ ಪ್ರತಿಷ್ಠಾಪನೆ ಆಯಿತು. ಹೀಗಾಗಿ ಕಳೆದ 12 ವರ್ಷಗಳಿಂದ ರಾಮಾಂಜನೇಯರ ನಿರಂತರವಾಗಿರ್ತಕ್ಕಂಥ ಪೂಜೆ ಮತ್ತು ಇವತ್ತು ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಭಕ್ತರ ಆಕರ್ಷಿತವಾಗಿರ್ತಕ್ಕಂಥ ಕ್ಷೇತ್ರ ಹನುಮಗಿರಿ. ಇದೊಂದು ರಾಷ್ಟ್ರ ಚಿಂತನೆಯ, ಧರ್ಮ ಚಿಂತನೆಯ ಕಾರ್ಯಕ್ಕೆ ಪ್ರೇರಣಾ ಕೇಂದ್ರ ಆಗಬೇಕು ಅನ್ನತಕ್ಕಂಥ ಸಂಕಲ್ಪ ಇದರ ಸಂಸ್ಥಾಪಕರು. ಹಾಗಾಗಿ ಇಲ್ಲಿ ಬಂದವರು ಧಾರ್ಮಿಕ ನಂಬಿಕೆ ಜೊತೆ ರಾಷ್ಟ್ರಭಕ್ತಿಯ ಜಾಗೃತಿ ಆಗಬೇಕು. ತಾಯಿ ಭಾರತೀಯ ಆರಾಧನೆಯ ಜೊತೆಗೆ ರಾಮಾಂಜನೇಯರ ಆರಾಧನೆಗಳು ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ದೇಶದಲ್ಲೇ ಮಾದರಿಯಾಗಿರ್ತಕ್ಕಂಥ ಭಾರತ್ ಮಾತೆಯ ಸಂಕಲ್ಪವು ಪ್ರತಿಷ್ಠಾಪನೆಯೂ ಇಲ್ಲ ಆಯಿತು. ಹಾಗಾಗಿ ತಾಯಿಯ ಗುಲಾಮಗಿರಿಗೆ ಹೋರಾಟಕ್ಕೆ ಬಲಿಯಾಗಿರ್ತಕ್ಕಂಥ ಎಲ್ಲ ಹುತಾತ್ಮರ ನೆನಪುಗಳನ್ನು ಮಾಡ್ತಾ, ದೇಶಕ್ಕೋಸ್ಕರ ಹೋರಾಡತಕ್ಕಂಥ ಸೈನಿಕರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಭಾರತ್ ಮಾತೆಯ ಆರಾಧನೆ ಜೊತೆಗೆ ರಾಮಾಂಜನೇಯರ ಆರಾಧನೆಗಳು ಅನ್ನತಕ್ಕಂಥ ನಂಬಿಕೆ ಜೊತೆ ಈ ಕ್ಷೇತ್ರ ಬೆಳೆದು ಬಂದಿದೆ. ನಮ್ಮ ಆಗಮ ಶಾಸ್ತ್ರೋಕ್ತವಾಗಿ 12 ವರ್ಷಕ್ಕೊಂದ್ಸರಿ ಅಷ್ಟಬಂಧ ಬ್ರಹ್ಮಕಲಶಗಳಾಗಬೇಕು. ಯಾವುದಾದ್ರೂ ಕಾರ್ಯಗಳು ನಿಂತಿದ್ರೆ ಆ ಜೀರ್ಣೋದ್ಧಾರದ ಕಾರ್ಯಗಳು ಪೂರ್ಣ ಆಗಬೇಕು. ಎಲ್ಲ ಕಾರ್ಯದ ಅಭಿವೃದ್ಧಿಯ ಜೊತೆಗೆ ದೇವಸ್ಥಾನಗಳು ಬಳಗಬೇಕು. ಇದು ಹಿರಿಯರ ನಂಬಿಕೆಗಳು. ಆ ನಂಬಿಕೆಯ ಆಧಾರದಲ್ಲಿ 12 ವರ್ಷಗಳಾಗಿದ್ದಾವೆ. ಈ ಬಾರಿ ಬ್ರಹ್ಮಕಲಶ ಆಗಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ಸಂಸ್ಥಾಪಕರು ಇಲ್ಲಿ ಆಡಳಿತ ಮಂಡಳಿ ಯೋಚನೆಯನ್ನು ಮಾಡಿತ್ತು. ವೇದಿಕೆಯಲ್ಲಿ ಶ್ರೀ ಕೋದಂಡರಾಮ ಸನ್ನಿಧಿಯಲ್ಲಿ ಕ್ಷೇತ್ರದ ತಂತ್ರಿವರ್ಯರಾದ ಕುಂಟಾರು ಶ್ರೀ ರವೀಶ ತಂತ್ರಿ, ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ರಮೇಶ್ ಪಡುಮೆಲೆ, ಹಿರಿಯ ಆರ್ಎಸ್ಎಸ್ ಮುಖಂಡ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಉಪಸ್ಥಿತರಿದ್ದರು. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರ್ತದೆ ಫಲಶ್ರುತಿಯಲ್ಲಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ಕಾಕತಾಳೀಯವಾಗಿ ಬಂದದ್ದು ಗೊತ್ತಿಲ್ಲ ನನಗೆ. ರಾಮ 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 ಅಂತ 3 ಸರ್ತಿ ಹೇಳಿದರೆ 1000 ಆಗುತ್ತದೆ ಅಂತ. ಅದು ಹೇಗೆ ಅಂತ ಕೇಳಿದಕ್ಕೊಬ್ಬಳು ಬಹಳ ಸುಂದರವಾಗಿ ವರ್ಣನೆ ಮಾಡಿದರು. ನಮ್ಮಲ್ಲಿ ಅದ್ಭುತವಾದಂಥ ಒಂದು ವ್ಯವಸ್ಥೆ. ಭಾರತೀಯ ಭಾಷೆ ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅಂಕೆ ಹೇಳಿದ್ದಾರೆ. ಕಟಪಯ 1, ಖಟಫರ 2, ಹೀಗೆ ಅಂಕೆಗಳು. ರಾ ಅಂದರೆ 2 ಅಂತ ಅರ್ಥ. ಮಾ ಅಂತ ಹೇಳಿದರೆ 5 ಅಂತ ಅರ್ಥ. ಅದಕ್ಕೆ ಅವರು ಹೇಳಿದರು 2 ಗುಣಿಸು 5, ಪುನಃ ರಾಮ 2 ಗುಣಿಸು 5, ಪುನಃ ರಾಮ 2 ಗುಣಿಸು 5 ಮಾಡಿದರೆ ಒಟ್ಟು 1000 ಆಗ್ತದೆ. ಅಂದರೆ ರಾಮ ಮಂತ್ರವನ್ನು 3 ಸರ್ತಿ ಹೇಳಿದರೆ ಸಹಸ್ರನಾಮ ಹೇಳಿದ ಹಾಗಾಯಿತು. ಈ ರಾಮ ಮಂತ್ರ ಹೇಳುವುದು ಯಾಕೆ? ರಾಮನ ಜೀವನದಲ್ಲಿ ನಾವು
ಆ ಕಷ್ಟಗಳು ಬಂದಾಗ ಯಾವುದೇ ವಿಚಲನೆ ಇಲ್ಲದೆ ಧ್ಯೇಯ ಮಾರ್ಗದತ್ತ ಹೋಗಬೇಕು. ಅದನ್ನು ಕೊಡುವಂತಹ ರಾಮಾಯಣದ ರಾಮನ ಕಥೆ. ರಾಮನ ಕಥೆಯಲ್ಲಿ ಅನೇಕ ಜನರು ವಿಫಲರಾಗಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.